ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಅಂತಾರಾಜ್ಯ ದರೋಡೆಕೋರರ ಬಂಧನ. ದಿನಾಂಕ 10/1/2026ರಂದು ಬಾಬಾ ಸಾಬ್ ಹಸನ್ ಡೋಂಗ್ರಿ ರಾಮದುರ್ಗ್ರವರು ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಲಾರಿಯಲ್ಲಿ 25 ಟನ್ ಅಕ್ಕಿ ಲೋಡನ್ನು ತುಂಬಿಸಿಕೊಂಡು ಬರುವಾಗ ಆರೋಪಿತರು SK ಅಂತ ಬರೆದ ಇನೋವಾದಲ್ಲಿ ಮತ್ತು ಬಿಳಿ ಬಣ್ಣದ ಸ್ಕಾರ್ಪಿಯೋದಲ್ಲಿ ಬಂದು ಸೈದಾಪುರ ಸಮೀಪದ ಲಾರಿಗೆ ಅಡ್ಡಗಟ್ಟಿ ಚಾಲಕನನ್ನು ಹೊಡೆದು ಅಪಹರಿಸಿಕೊಂಡು ಅದರಲ್ಲಿನ ಮಾಲನ್ನು ದರೋಡೆ ಮಾಡಿ ಕಾಗವಾಡ ಹತ್ತಿರದ ಲಾರಿ ಹಾಗೂ ಚಾಲಕನನ್ನು ಬಿಟ್ಟು ಹೋಗಿದ್ದರು. ಅಕ್ಕಿ ತುಂಬಿದ ಲಾರಿಯನ್ನು ಅಪಹರಿಸಿದ ಮಾರಾಟ ಮಾಡಿದ ಪ್ರಕರಣದಲ್ಲಿ ಮಹಾಲಿಂಗಪುರ ಠಾಣೆಯ ಪೊಲೀಸರು 8 ದರೋಡೆಕೋರರನ್ನು ಬಂಧಿಸಿದ್ದಾರೆ. ಜನವರಿ 10, 2026ರಂದು ಗಂಗಾವತಿಯಿಂದ ಕೊಲ್ಲಾಪುರಕ್ಕೆ ಸಾಗುತ್ತಿದ್ದ 25 ಟನ್ ಅಕ್ಕಿ ಲಾರಿಯನ್ನು ಸೈದಾಪುರ ಬಳಿ ಅಡ್ಡಗಟ್ಟಿ ಚಾಲಕ ಬಾಬಾ ಸಾಬ್ ರಾಮದುರ್ಗ್ರವರನ್ನು ಹಲ್ಲೆ ಮಾಡಿ ಲಾರಿಯೊಂದಿಗೆ ಅಪಹರಿಸಲಾಗಿತ್ತು. ಈ ಸಂಬಂಧ ಜನವರಿ 17ರಂದು ಪ್ರಕರಣ ದಾಖಲಾಗಿತ್ತು. ತನಿಖೆ ನಡೆಸಿದ ಪೊಲೀಸರು ಜನವರಿ 21ರಂದು 4ರನ್ನು ಇನೋವಾ ಹಾಗೂ 90,000 ನಗದು ಸಹಿತ ಬಂಧಿಸಿದರು. ಜನವರಿ 24ರಂದು ಮತ್ತಷ್ಟು 4ರನ್ನು ಸ್ಕಾರ್ಪಿಯೋ ಹಾಗೂ 3 ಲಕ್ಷ ನಗದು ಸಹಿತ ಬಂಧಿಸಿದ್ದಾರೆ. ನಗದು ಮತ್ತು 2 ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನಿಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಇಂತಹದ್ದೇ ಮತ್ತೊಂದು ಅಪರಾಧದಲ್ಲಿಯೂ ಭಾಗಿಯಾಗಿರುವುದು ಎಂದು ವಿಚಾರಣೆಯಿಂದ ತಿಳಿದು ಬಂದಿದೆ. 7 ದಿನಗಳಲ್ಲಿ ಪ್ರಕರಣ ಭೇದಿಸಿದ್ದ ಪೊಲೀಸರ ತಂಡಕ್ಕೆ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ರವರು ಬಹುಮಾನ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಮಹಾಲಿಂಗಪುರ.